ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಲೈಕ್ ಶೇರ್ ಕಮೆಂಟ್ ಮಾಡೋರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೂ ನನಗೆ ಆಗವತ್ತು. ಅದು ಮಾನಸಿಕವಾಗಿ ಬಹಳ ನನಗೆ ಇದು ಅನಿಸ್ತೈತೆ. ಅಪೇಕ್ಷೆ ಮಾಡ್ತಿರ್ತಾರೆ, ಆದ್ರ ಪ್ರತಿ ಎಪಿಸೋಡ್ನಾಗ ನಿಮ್ಗ ಕೋಟಿ ಕೋಟಿ ಪ್ರಣಾಮಗಳು ಹೇಳ್ತಾನೆ. ಈ ವಾಹಿನಿ ಇತ್ತೀಚಿನ ದಿವಸದಾಗ ಬಹಳಷ್ಟು ಮಂದಿ ನನ್ನ ವೀಕ್ಷಕರು ಹೇಳ್ತಾರೆ, ನೀವು ಪ್ರತಿ ದಿವಸ ಫೋನ್ ಮಾಡಿ ಕಮೆಂಟ್ ಮಾಡಿ ನನ್ ವೈಯಕ್ತಿಕ ಭೇಟಿಯಾಗಿ ನನಗೆ ಎಲ್ಲೇ ಒಂದ ಮದ್ವಿ ಆತು ಒಂದ್ ಯಾವ್ದ ಕಾರ್ಯಕ್ರಮದಾಗ ಸಿಕ್ಕಾಗ ನೀವು ಕೊಡು ಪ್ರತಿಕ್ರಿಯೆ ನೋಡ್ರೆ ನಾ ಏನ್ ಕೊಡ್ಬೇಕಪ್ಪ. ಇನ್ನು ಜನ ನನ್ನ ವಾಹಿನಿಯಿಂದ ಏನೋ ನಿರೀಕ್ಷೆ ಮಾಡತೈತಿ, ಯಾರು ಹೇಳಲಾರ್ದಂತ ವಿಷಯ ಹೇಳತ್ತರಿ. ನಮ್ಗೆ ಬಹಳ ಖುಷಿ ಅನಿಸ್ತೈತಿ. ಬೆಳಗ್ಗೆ ನಿಮ್ಮದ್ ನೋಡಿದ್ಮೇಲೆ ಬಹಳ ಇವತ್ತ ಲಕ್ಷಾಂತರ ಜನ ವೀಕ್ಷಣೆ ಮಾಡತ್ತಾರ ನನ್ನ ವಾಹಿನಿ ಪ್ರತಿ ದಿವಸ. ನೋಡ್ರಿ, ನೀವು ಲೈಕ್ ಮಾಡತ್ತಾರ, ಕಮೆಂಟ್ ಮಾಡತ್ತಾರ, ಏನಾರ ಇದ್ದಾಗ ನೋಡ್ತಾರ. ಯಾರೋ ಒಂದ ತೊಡೆ ಮಂದಿ ಬೇರೆ ತಿಳ್ಕೊಂಡಿರ್ತಾರ, ಅವ್ರಿಗೇನ್ ನಾವು ಉತ್ತರ ಕೊಡಕ್ ಆಗುದಿಲ್ಲ. ಕಮೆಂಟ್ಗಳ ಎಷ್ಟು ಚಂದ ಬರೀತಿರ್ತಾರ, ಆದ್ರೆ ಕಮೆಂಟ್ ಮಾಡೋದ್ ನಾವು ಕೆಲವು ಮಂದಿ ಯಾಕ್ರಿ ಇದು ನೀವು ಮಾಡುದ ಇದು ಎನ್ಕ್ವೈರಿ ಆಗ್ತೈತೇನಂತೂ ತೊಡೆ ಮಂದಿ ಕಮೆಂಟ್ ಮಾಡ್ತಿರ್ತಾರ. ಯಾಕಂದ್ರೆ ಅವರು ಸಹಜ, ಯಾಕಂದ್ರ ಪ್ರಭಾವಿಗಳ ವಿರುದ್ಧ ಯಾವುದೇ ಸರ್ಕಾರ ಏನು ಮಾಡಕ್ ಆಗುದಿಲ್ಲ ಅಂತ ಅವ್ರ ಭಾವನಾ ಇರ್ತೈತೆ. ಆದ್ರ ನಿಮಗ್ ನಾ ನೆನಪು ಮಾಡಿ ಕೊಡ್ತೀನಿ ಹಿಂದಿನ ಘಟನಾ. ಇನ್ನೂ ಕೆಲವು ಮಂದಿ ಜೀವಂತ ಅದಾರು, ಒಬ್ರು ಸತ್ತಾರ. ಅಷ್ಟ 3-4 ಮಂದಿ ರೆಫರೆನ್ಸ್ ಅಂತ ಬೆಳ್ತನಕ ಕೊಡ್ಬೋದು ನಾ ರೆಫರೆನ್ಸ್. ಅವ್ರ ಸರ್ಕಾರಿ ಜಮೀನ ನುಂಗಿ ನೀರ್ ಕುಡ್ದವ್ರು. ಒಂದ್ 30-40 ವರ್ಷದ ಹಿಂದ ಅವ್ರ ಹೆಸರ್ಲೆ 1 ಗುಂಟೆ ಸದಕ್ ಜಮೀನ್ ಇಲ್ದಂತ ರಾಜಕಾರಣಿಗಳು ನಮ್ ಜಿಲ್ಲಾದಾಗ ರಾಜ್ಯದಾಗ ಅದಾರ. ಇವತ್ ಸಾವುಕಾರ ಅಂತಾರ ಅವ್ರಿಗೆ. ಆದ್ರ ಈ ನೀವೇನ್ ಎಪಿಸೋಡ್ ಮಾಡತ್ತಾರೆ ಅದರಿಂದ ಪರಿಣಾಮ ಆಗ್ತೈತೆ ಅಂತ ಕೇಳ್ತಾರ. ಯಾಕಂದ್ರೆ ಎಲ್ಲಾರು ಕೈ ಕುಟ್ಕೊಂಡ್ ಕುಂತಾಗ ಆಗುದಿಲ್ಲ ಅದ. ಯಾಕಂದ್ರೆ ನೀವು ಜಾಗೃತ ಆಗ್ಬೇಕು. ಎಂತೆಂತವ್ರಿಗೆ ಇನ್ನೂ ಜೈಲ್ಗೆ ಹೋಗಿ ಬಂದ ಕೋರ್ಟ್ಗೆ ಅಡ್ಡಾಡತ್ತಾರ. ಭಾರಿ ಪ್ರಭಾವಿ ನಾನೇನವ್ರು 10,000 ಕೋಟಿ ಗಂಟ್ಲೆ ಆಸ್ತಿ ಮಾಡಿದವ್ರು. 3-4 ಮಂದಿ ಹೆಸರು ಹೇಳ್ತಾನೆ. ಯಾಕಂದ್ರೆ ಒಮ್ಮೆ ನ್ಯಾಯದೇವತೆ ಕಣ್ಣು ತೆಗದ್ಲು, ಅಂಬೇಡ್ಕರ್ ಅವ್ರ ಕಣ್ಣು ತೆಗದ, ನ್ಯಾಯಾಧೀಶ ಕಣ್ಣು ತೆಗದ, ಯಾರ್ಯಾರು ಕಣ್ಣು ತೆಗದ್ರ ಈಗೇನ್ ಅಕ್ರಮ ಆಸ್ತಿ ಸರ್ಕಾರಿ ಜಾಗಗಳು ನುಂಗಿ ನಕ್ಷೆ ಬದಲು ಮಾಡಿದವ್ರ, ಆಮ್ಯಾಗ ಯಾರ್ದೋ ಮಾಲ್ಕಿದಾಗ ಬಂದ್ ಮಾಲ್ಕಿ ಮಾಡ್ಕೊಂಡವ್ರ. ಒಟ್ಟಾರೆ ನಾ ಯಾಕಂದ್ರೆ ನನ್ನ ಕಡೆ ದಾಖಲೆ ಇಲ್ಲ, ಯಾವ್ದು ಮಾತಾಡುದಿಲ್ಲ. ರಾಜಕಾರಣಿಗಳ ಅವ್ರಿಗೆ ಯಾರಿಗೂ ಏನ್ ಆಗುದಿಲ್ರಿ, ಬಾಳ ಮಂದಿ ಹೇಳ್ತಾರ. ಆದ್ರೆ ಆದಾವ್ ಹೇಳ್ತಾನಲ್ಲ, ನಾ ಇನ್ನ ಜೀವಂತ ನಿಮ್ಗೆ ನೆನಪಿನಾಗ ಇದ್ದಂತ ವ್ಯಕ್ತಿಗಳು ಹೇಳ್ತಾನ. ಲಾಲೂ ಪ್ರಸಾದ್ ಯಾದವ್ ಬಿಹಾರದ ಮುಖ್ಯಮಂತ್ರಿ ಆದವ್. ಒಂದು ಜಮೀನ್ ವ್ಯವಹಾರ ಮತ್ತು ಮೇವು ಹಗರಣದಾಗ ಜೈಲಿಗೆ ಹೋಗ್ತಾನ. ಮುಖ್ಯಮಂತ್ರಿ ಇದ್ದಾಗ ಅರೆಸ್ಟ್ ಮಾಡ್ತಾರ ಅವನು. ಇನ್ನು ಜಾಮೀನ್ಯಾಗ ಹೊರಗೆ ಬಂದ ನನ್ನ ಹೆಲ್ತ್ ಸರಿ ಇಲ್ಲ ಅಂತೇಳಿ ಗೊತ್ತಿರ್ಬೇಕು ನಿಮ್ಗೆ. ಅದು ದೊಡ್ಡ ಹಗರಣ. ಮುಖ್ಯಮಂತ್ರಿ ಇದ್ದಾಗ ಅವ್ನು ಉಳಿಸ್ಕೊಳಕ್ ಆಗ್ಲಿಲ್ಲ. ಅವನ ಹೆಂಡತಿ ರಾಬ್ಡಿ ದೇವಿನ ಮುಖ್ಯಮಂತ್ರಿ ಮಾಡ್ತಾನ. ಇನ್ನೊಂದು ನಮ್ ಕರ್ನಾಟಕದವ್ರು ಜನಾರ್ದನ್ ರೆಡ್ಡಿ ಅವ್ರು ಏನಿದ್ರು ಏನಾದ್ರು ಒಂದ ಕರ್ನಾಟಕ ಆಂಧ್ರ ಪ್ರದೇಶದ ಗಡಿ ನಕಾಶೆನ ತಿದ್ದಿರೋರು. ನನ್ನ ಯಾರು ಕೇಳೋರು ಅಂತಂದ್ರೆ ಅವ್ರ ಪರಿಸ್ಥಿತಿ ಏನಾಯ್ತು, ಜೈಲಿಗೆ ಹೋದ್ರು, 5-6 ವರ್ಷ ಜೈಲ್ನಾಗ ಇದ್ರು, ಇನ್ನೂ ಜಾಮೀನ್ ಮ್ಯಾಗ ಕೋರ್ಟ ಕಚೇರಿ ಅಡ್ಡಾಡ್ತಾರ. ಜನಾರ್ದನ್ ರೆಡ್ಡಿ ಹೆಂಗ ಅಕ್ರಮ ಆಸ್ತಿ ಮಾಡಿದ, ಸಾವುಕಾರ ಹೆಂಗಾದ, ಜೈಲ್ಗೆ ಹೆಂಗ್ ಹೋಗಿ ಬಂದ, ಇನ್ನು ಕೋರ್ಟ್ಗೆ ಅಡ್ಡಾಡ್ತಾನ, ಅನ್ನೋದು ತಮ್ಗೆ ಗೊತ್ತೈತಿ ನದ್ರಿಗೆ. ಯಾಕಂದ್ರ ಕಾನೂನು ಕಣ್ಣು ತೆಗಿಬೇಕಷ್ಟ. ಆನಂತರ ಕುಮಾರಸ್ವಾಮಿ ಅವ್ರ ಬಿಡದಿ ಜಮೀನ್ ಒತ್ತುವರಿ ಮಾಡಿದಾರ ಅಂತೇಳಿ ಸರ್ಕಾರಿ ಕಬ್ಜಾ ತಗೊಂತದ. ಕಾಲ ಬರ್ತಿರ್ತೈತೆ. ಈಗ ಈಗ ಎಲ್ಲಾರು ನೀವು ಬಾಯಿ ಬಿಚ್ಕೊಂಡ್ ಕುಂತ್ರಿ, ಕೇಳ್ಕ್ಯಾಸ್ ಹೌದ್ ಶಬಾಷ್ ಅಂದ್ರಿ, ಹಂಗ ಆಗ್ತೈತಿ. ಒಂದ್ ದಿವಸ ನಾವ್ ಮಾಡಿದ್ದು ಉಣ್ಣಬೇಕಾಗ್ತೈತಿ. ಆನಂತರ ಜಾರ್ಖಂಡದ ಶಿಬು ಸೊರೇನ್ ಮುಖ್ಯಮಂತ್ರಿ, ಒಂದು ಬುಡಕಟ್ಟು ಜನಾಂಗದ ಬಗ್ಗೆ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದಂತ ಶಿಬು ಸೊರೇನ್ ಮುಖ್ಯಮಂತ್ರಿ ಆದಾಗ ಅವನ ಈಗ ಜೈಲ್ನಾಗ ಹೋಗ್ತಾನ. ಅದು ಬುಡಕಟ್ಟು ಜನಾಂಗ ಜಮೀನು ಮತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಅವರು ಒಬ್ಬ ಮುಖ್ಯಮಂತ್ರಿ ಆದವ್ರು ಜಾರ್ಖಂಡದ. ಇನ್ ಇಲ್ಲೇ ಪಕ್ಕದ ತಮಿಳುನಾಡಿನಾಗ ಜಯಲಲಿತಾ ಅಕ್ರಮ ಆಸ್ತಿಗೆ ಜೈಲ್ಗೆ ಹೋದಕ್ಕೆ ನೇರವಾಗಿ ಆಸ್ಪತ್ರೆಗೆ ಹೋಗಿ ಕೈಲಾಸ ಸೇರ್ತಾರೆ. ಜಯಲಲಿತಾ, ದಿವಂಗತ ಜಯಲಲಿತಾ. ಅಂದ್ರೆ ಒಟ್ಟಾರೆ ಕರ್ಮ ಯಾವಾಗೂ ನಮ್ಮನ್ನ ಬೆನ್ ಬಿಡುದಿಲ್ಲ. ಆದ್ರ ಒಟ್ಟಾರೆ ಈ ಸರ್ಕಾರಿ ಜಮೀನ್ ನುಂಗಿ ನಕ್ಷೆ ಬದಲು ಮಾಡಿ, ಆಕಾರ ಬದಲು ಮಾಡಿ, ಆಕಾರ ಕುಂಡಿಸ್ಕೊಂಡ ಜಮೀನ್ ತಗೊಂಡವ್ರಿಗೆ ಇಂದಿಲ್ಲ ನಾಳೆ ಯಾರಾದ್ರೂ ಒಬ್ರು ಹುಟ್ಟತಾರ. ಆದ್ರ ಈಗ ಸಾಕು ನಿಮ್ಗೆ ಉದಾಹರಣೆ ಏನ್ ಆಗುದಿಲ್ಲ. ನೀವ್ಯಾಕ ಗುದ್ದಾಡತ್ತೀರಿ ಅಂತ ಏನ್ ನನಗೆ ಪಾಪ ಒಂದ್ ಒಳ್ಳೆ ಸಲಹೆ ಕೊಡತ್ತಿರ್ಲ. ಯಾರೇ ಹುಟ್ಟತಾರ, ನೀವು ಹುಟ್ಟಬೇಕ, ಮಾಡ್ಬೇಕು, ನೀವು ಧೈರ್ಯ ಮಾಡ್ಬೇಕು. ಇಷ್ಟ್ 4 ಮಂದಿ ಮುಖ್ಯಮಂತ್ರಿ ಆದವ್ರಿಗೆನ ಜೇಲ, ಬೇಲ, ಕೋರ್ಟ ಕಚೇರಿ ಅಡ್ಡಾಡತ್ತಾರ. ಆದ್ರ ಒಟ್ಟಾರೆ ಈ ಒಂದು ವಿಷಯದಾಗ ನಾವು ಪಾಸಿಟಿವ್ ಆಗಿರೋನು, ವೀಕ್ಷಕರು ಪಾಸಿಟಿವ್ ಆಗಿಡ್ರಿ. ಕಮೆಂಟ್ ಮಾಡೋದ್ನಾಗ ಹಿಂದಿಲ್ ನಾಳೆ ನೋಡ್ತಿರ್ತಾನ, ಜನ ನೋಡ್ತಿರ್ತಾರ.
ಆದ್ರ ಒಟ್ಟಾರೆ ಟೈಮ್ ಬರ್ಬೇಕು, ಕೊಡ ತುಂಬಬೇಕ, ಮಾಪು ತುಂಬಬೇಕ. ಅಣ್ಣ ಮಟ್ಟ ಕಾಯೋಣ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.